ವಿಶ್ವದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವಂತಹ ತಂಡ ಇದು. ಇದಕ್ಕೆ ನೀನೇ ಕಾರಣ ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಮಟ್ಟದ ಪೆಟ್ಟನ್ನ ಕೊಟ್ಟಿದೆ. ಇವರ ಮೇಲೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ಸಾಕಷ್ಟು ಅಸಮಾಧಾನಗಳು ಕೇಳಿ ಬರ್ತಾ ಇದೆ. ಈ ಓಪನ್ ಬಸ್ಸಲ್ಲಿ ಮೆರವಣಿಗೆ ಕ್ಯಾನ್ಸಲ್ ಆಗಕ್ಕೆ ಅದೇ ಕಾರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀನ್ ಯಾಕಪ್ಪ ಹೋದೆ ಏರ್ಪೋರ್ಟ್ಗೆ ಅವ್ರನ್ನ ರಿಸೀವ್ ಮಾಡ್ಕೊಳಕ್ಕೆ, ವೆಲ್ಕಮ್ ಮಾಡಕ್ಕೆ. ಮುಖ್ಯಮಂತ್ರಿ ಆಸೆ ಇತ್ತಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಒಂದು ಕಪ್ಪು ಚುಕ್ಕೆ. RCB ತಂಡ ಮೊದಲ ಬಾರಿಗೆ ಕಪ್ ಗೆಲ್ತು. ವಿಶ್ವದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವಂತಹ ತಂಡ ಇದು. ಹೀಗಾಗಿ ಇಂಥ ತಂಡಕ್ಕೆ ನಮ್ಮ ಸರ್ಕಾರದಿಂದ ಒಂದು ಗೌರವವನ್ನು ಕೊಟ್ಟು ಸನ್ಮಾನ ಮಾಡಿ ಏರ್ಪೋರ್ಟ್ಗೆ ಹೋಗಿ ನಾವೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಒಂದು ಅದ್ದೂರಿ ಪ್ರೋಗ್ರಾಮ್ ಮಾಡಿಬಿಟ್ಟು ಅಲ್ಲಿರುವಂತಹ ಫ್ಯಾನ್ ಬೇಸ್ ಏನಿದೆಯಲ್ಲ ಆ ಎಲ್ಲ ಫ್ಯಾನ್ ಬೇಸ್ನ ನಮ್ಮ ಒಂದು ಸರ್ಕಾರ, ನಮ್ಮ ಪಕ್ಷದ ಪರವಾಗಿ ಒಂದು ಕ್ರೆಡಿಟ್ ತೆಗೆದುಕೊಳ್ಳೋಕೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಏನೋ ಮುಂದಾಯಿತು. ಎಲ್ಲವೂ ಅಂದುಕೊಂಡಂಗೆ ಆಗೋಗಿದ್ರೆ ಇವತ್ತು ಕ್ರೆಡಿಟ್ ವಾರ್ ಶುರುವಾಗಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಇಲ್ಲ, ಈ ಕ್ರೆಡಿಟ್ ನನಗೆ ಸೇರಬೇಕು, ನಾನು ಕರ್ಕೊಂಬಂದಿದ್ದ ತಂಡನ ನಾನು ಆಯೋಜನೆ ಮಾಡಿದ್ದು ಅಂತ ಹೇಳಿ. ಪರಮೇಶ್ವರ್ ಅವರು ನಮ್ಮ ಇಲಾಖೆ ಭದ್ರತೆ ಕೊಟ್ಟಿದ್ದು, ನಾವು ಭದ್ರತೆ ಕೊಡಲಿಲ್ಲ ಅಂದರೆ ಈ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು ಅನ್ನುವಂಥದ್ದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತೂ ನಾನು ಮುಖ್ಯಮಂತ್ರಿ, ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು, ಅದಕ್ಕೋಸ್ಕರ ನನಗೆ ಕ್ರೆಡಿಟ್ ಸೆಲ್ಲಬೇಕು. ಹೀಗೆ ಒಂದಲ್ಲ ಒಂದು ಕ್ರೆಡಿಟ್ ವಾರು. ಜೊತೆಗೆ ಮಿನಿಸ್ಟ್ರ್ ಮಕ್ಕಳು, MLA ಮಕ್ಕಳು, ಮುಖ್ಯಮಂತ್ರಿಗಳ ಮೊಮ್ಮಕ್ಕಳು ಎಲ್ಲರೂ ಕೂಡ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅವ್ರ ಫೋಟೋಗಳನ್ನ ಹಾಕಿ ಫುಲ್ಲು ರಾರಾಜಿಸ್ತಾ ಇದ್ರು. ಆದರೆ ಯಾವಾಗ ಅನಾಹುತ ಆಯ್ತಲ್ಲ, ಈಗ ಒಬ್ಬರ ಮೇಲೆ ಒಬ್ಬರು, ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ಅಧಿಕಾರಿಗಳ ಮೇಲೆ ಈಗ ಆಲ್ರೆಡಿ ಸರ್ಕಾರ ಗೂಬೆ ಕೂರಿಸಿ ಪ್ರಾಮಾಣಿಕ ಅಧಿಕಾರಿ ಅಂತ ಕರ್ಸ್ಕೊಂಡಂತ ಬೆಂಗಳೂರು ಕಮಿಷನರ್ ಸೇರಿದಂತೆ ಒಂದಷ್ಟು IPS ಅಧಿಕಾರಿಗಳು, ACP, ಇನ್ಸ್ಪೆಕ್ಟರ್ನು ಕೂಡ ಸಸ್ಪೆಂಡ್ ಮಾಡಿ ಜನರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣ ಆಯಿತು. ಇದರ ಜೊತೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿಯೇ ಒಬ್ಬರ ಮೇಲೆ ಒಬ್ಬರು ಕ್ರೆಡಿಟ್ ವಾರಲ್ಲ ಗೂಬೆ ಕೂಡಿಸುವಂಥದ್ದು. ಇದಕ್ಕೆ ನೀನೇ ಕಾರಣ ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಕಾಲೆಳೆದುಕೊಳ್ಳುವಂತಹ ಕಚ್ಚಾಟ ಆಗ್ತಾ ಇದೆ. ಜೊತೆಗೆ ವಿಪಕ್ಷಗಳು ಕೂಡ ಅಷ್ಟೇನೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದೆ. ಬಹುಶಃ ಯಶಸ್ವಿ ಆಗಿತ್ತು ಅಂದ್ರೂ ಕೂಡ BJPಗಾಗಲಿ JDSಗಾಗಲಿ ಯಾವುದೋ ಆರೋಪಗಳನ್ನು ಮಾಡುವಂಥ ಪ್ರಮೇಯವೂ ಬರ್ತಾ ಇರಲಿಲ್ಲ, ಅವಶ್ಯಕತೆ ಜೊತೆಗೆ ಅವಕಾಶಗಳು ಕೂಡ ಸಿಗ್ತಾ ಇರಲಿಲ್ಲ. ಈಗ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಾ ಇರುವಂಥದ್ದು, ಈಗ ಆಲ್ರೆಡಿ JDS, BJP, ಡಿ ಕೆ ಶಿವಕುಮಾರ್ ಮೇಲೆ ಬೊಟ್ಟು ಮಾಡ್ತಾ ಇದೆ. ಇದ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಷ್ಟೇನೆ ಮುಖ್ಯಮಂತ್ರಿ ಆಸೆಯನ್ನ ಹೊತ್ತುಕೊಂಡು ಈಗ ಆಲ್ರೆಡಿ ಅದರತ್ತ ದಾಪುಕಾಲು ಹಾಕ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು, ಡೆಪ್ಯೂಟಿ CM, ಇವರ ಮೇಲೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ಸಾಕಷ್ಟು ಅಸಮಾಧಾನಗಳು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಿರ್ಧಾರಕ್ಕೆ ವ್ಯಾಪಕ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಇದು ಮುಂದೊಂದು ದಿನ ಮುಖ್ಯಮಂತ್ರಿ ಆಸೆಯನ್ನು ಹೊತ್ಕೊಂಡಿರುವಂತ ಅದರ ಸನಿಹದಲ್ಲಿರುವಂತ ಡಿ ಕೆ ಶಿವಕುಮಾರ್ಗೆ ಮಾರಕ ಆದ್ರೂ ಕೂಡ ತಪ್ಪಿಲ್ಲ. ಯಾಕಂದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ಬಲವಂತವಾಗಿ ಹೇರಿಕೆ ಮಾಡಿದಂತಹ ನಿರ್ಧಾರಗಳು, ನಡೆದುಕೊಂಡಂಥ ರೀತಿ ಬಗ್ಗೆನೇ ಈಗ ಜನರಿಗೂ ಸಾಕಷ್ಟು ಈ ದುರಂತ ಆಗೋಕ್ಕೂ ಮುಂಚೆನೆ ಇವ್ರು ಹೋಗಿ ಏರ್ಪೋರ್ಟ್ಗೆ ಹೋಗಿದ್ದು, ಏರ್ಪೋರ್ಟ್ಗೆ ಹೋಗಕ್ಕೆ ಮುಂಚೆ ಕೊಟ್ಟಂಥ ಬೈಟು, ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ರಿಸೀವ್ ಮಾಡ್ಕೊಂಡಂಥದ್ದಾಗಿರ್ಬೋದು. ಜೊತೆಗೆ ಆ ಬಾವುಟನ ಕೈಯಲ್ಲಿ ಇಟ್ಕೊಂಡು, ಇವರು ಒಬ್ಬ ಅಭಿಮಾನಿ ಥರದಲ್ಲಿ ಬಾವುಟನ RCB ಬಾವುಟನ ಇಟ್ಕೊಂಡು, ಇವರು ಕರ್ನಾಟಕದ ಬಾವುಟ ಇಟ್ಕೊಂಡ್ ಬಹುಶಃ ಅಷ್ಟೊಂದು ಇದಾಗ್ತಿರೋ RCB ಬಾವುಟನ ಕೈಯಲ್ಲಿ ಇಟ್ಕೊಂಡು ಕಾರಲ್ಲಿ ಹೋಗಿ ಬಂದಿದ್ದು, ಅಭಿಮಾನಿಗಳ ಹತ್ರ ಕೈ ಬೀಸಿದ್ದು, ವಿಧಾನಸೌಧ ಸ್ಟೇಜ್ ಮೇಲೆ ನಡ್ಕೊಂಡಂಥ ರೀತಿ, ಆ ಪ್ರಕರಣ ಆಗಿದೆ, ಸತ್ತಿದ್ದಾರೆ ಅಂತ ಗೊತ್ತ ಮೇಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಲ್ಲಿ ಕಪ್ಪನ್ನ ಮೇಲೆತ್ತಿದ್ದಂಥ ರೀತಿ, ಇವೆಲ್ಲವನ್ನ ಕೂಡ ನೋಡಿ ಜನರಿಗೂ ಕೂಡ ಇವರ ಮೇಲೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅದೇ ಆಗಿರುವಂಥದ್ದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀನು ಯಾಕಪ್ಪ ಹೋದೆ ಏರ್ಪೋರ್ಟ್ಗೆ ಅವ್ರನ್ನ ರಿಸೀವ್ ಮಾಡ್ಕೊಳಕ್ಕೆ, ವೆಲ್ಕಮ್ ಮಾಡೋಕ್ಕೆ, ನೀನು ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಯಾಕೆ ಹೋದೆ? ಅಧಿಕಾರಿಗಳು ಯಾರು ಕಳಿಸಿದ್ರೆ ಸಾಕಾಗಿತ್ತಲ್ವಾ? ನೀನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನನ್ನು ಬಿಟ್ಟರೆ ನೆಕ್ಸ್ಟ್ ಸ್ಥಾನ ಇರೋದೇ ನಿಂದು. ಜೊತೆಗೆ ಬೆಂಗಳೂರು ಉಸ್ತುವಾರಿ ಸಚಿವ ಕೂಡ, ಮುಂದೆ ಮುಖ್ಯಮಂತ್ರಿ ಆಗುವಂಥ ಕ್ಯಾಂಡಿಡೇಟ್ ಬೇರೆ. ನೀನು ಯಾಕಪ್ಪ ಹೋದೆ ಅವ್ರನ್ನ ರಿಸೀವ್ ಮಾಡ್ಕೊಳಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಾದ್ಮೇಲೆ
ಅದಕ್ಕೂ ಬಹಳ ಪ್ರಮುಖವಾಗಿ ಮುಂಚೆ ನಡೆದಂಥ ಘಟನೆಗಳೇನೆಂದರೆ ಸರ್ಕಾರ ಅವರನ್ನು ವೆಲ್ಕಮ್ ಮಾಡಿ, ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮದ ಬಗ್ಗೆ KCA ಮ್ಯಾನೇಜ್ಮೆಂಟ್ ಅವ್ರು ಏನೋ ನಿರ್ಧಾರವನ್ನು ಮಾಡಿದರು, ಗೆದ್ದರೆ ಏನಾಗಬಹುದು, ಏನು ಮಾಡಬೇಕು ಅಂತ. ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದು ಖಾಸಗಿ ಫ್ರಾಂಚೈಸಿ ಆಟ ಏನೇ ಆಡಿರ್ಬೋದು, ಆದರೆ ಕಂಪ್ಲೀಟಾಗಿ IPL ಅನ್ನುವಂಥದ್ದು ಜೂಜಾಟ, ಬೆಟ್ಟಿಂಗು, ಹಣದ ಹೊಳೆಯನ್ನು ಹರಿಸುವಂತಹ ಒಂದು ಕ್ರೀಡೆ ಆಗ್ಬಿಟ್ಟಿದೆ. ಅದೊಂಥರ ಅದನ್ನು ನಾವು ನಮ್ಮ ಭಾರತದಿಂದ ಆಡುವಂಥ ಕ್ರೀಡೆಗಳಿದೆಯಲ್ಲ, ಸೊ ಅದಕ್ಕೆ ಹೋಲಿಕೆಯನ್ನು IPL ಮಾಡಕ್ಕೆ BCCI ಆಯೋಜನೆ ಮಾಡಿದ್ರೂ ಕೂಡ ನಮ್ಮ ಭಾರತ ತಂಡ ಆಡುವಂಥ ತಂಡಗಳು, ಪ್ರತಿನಿಧಿಗಳು ಇದಾರಲ್ಲ, ಮ್ಯಾಚ್ಗಳಿದೆಯಲ್ಲ, ಅದಕ್ಕೆ ಈ IPLನ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸರ್ಕಾರದಿಂದ ಅವ್ರನ್ನ ಕರೆದು ಒಂದು ಹಾನರ್ ಮಾಡಬೇಕು ಅನ್ನುವಂಥ ಯಾವುದೇ ನಿರ್ಧಾರವನ್ನು ಮಾಡುವಂಥ ನಿಟ್ಟಿನಲ್ಲಿ CM ಆಗಲಿ ಅಥವಾ ಪರಮೇಶ್ವರ್ ಗೃಹ ಸಚಿವರಾಗಲಿ ಯಾವುದೂ ಕೂಡ ಆಲೋಚನೆಯನ್ನು ಮಾಡಿರಲಿಲ್ಲ. ಆದರೆ ಇದೆಲ್ಲವೂ ಕೂಡ DK ಶಿವಕುಮಾರ್ ಅವರ ಪ್ಲಾನ್ ಆಗಿತ್ತು. ಇಂತಹ ಒಂದು 18 ವರ್ಷಗಳ ಬಳಿಕ ಕಪ್ಪನ್ನ ಗೆದ್ದಿದೆ, ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇದೆ. ನೆನ್ನೆ ಎಲ್ಲರೂ ಕೂಡ ಅಭಿಮಾನಿಗಳು ರಾತ್ರಿ ಎಲ್ಲ ಕೂಡ ರಸ್ತೆಯಲ್ಲಿ ಹುಚ್ಚರಾಗಿ ಕುಂದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ದಾರೆ. ಇಂತಹ ಸಂದರ್ಭವನ್ನ, ಇಂತಹ ಕ್ರೆಡಿಟ್ ತೆಗೆದುಕೊಳ್ಳುವಂಥ ಚಾನ್ಸನ್ನು ನಾವು ಮಿಸ್ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಇವರೇ ಬಲವಂತವಾಗಿ ಇಲ್ಲ ಮಾಡಲೇಬೇಕು ಅಂತ ಸಿದ್ದರಾಮಯ್ಯವ್ರಿಗೂ ಕೂಡ ಮನವೊಲಿಸಿ, ಜೊತೆಗೆ ಪರಮೇಶ್ವರ್ ಅವರು ಆಗಲ್ಲ ಅಂತ ಹೇಳಿದ್ರಂತೆ ಗೃಹ ಸಚಿವರು. ಯಾಕೆಂದರೆ ಭದ್ರತೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ, ನಾವು ಭದ್ರತೆ ಕೊಡೋಕೆ ತುಂಬ ಕಷ್ಟ ಆಗುತ್ತೆ. ನಿನ್ನೆ ಎಲ್ಲರೂ ಕೂಡ ನಮ್ಮ ಪೊಲೀಸವರೆಲ್ಲರೂ ಕೂಡ ವರ್ಕ್ ಮಾಡಿದ್ದಾರೆ. ಈಗ ಏಕಾಏಕಿ ಅವ್ರಿಗೆ ಮತ್ತೆ ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಆಗುತ್ತೆ. ಈ ಓಪನ್ ಬಸ್ಸಲ್ಲಿ ಮೆರವಣಿಗೆ ಕ್ಯಾನ್ಸಲ್ ಆಗೋಕ್ಕೆ ಅದೇ ಕಾರಣ. ಪರಮೇಶ್ವರು ಸುತಾರಾಮ್ ಒಪ್ಪಿಲ್ಲ, ಆಗಲ್ಲ, ಸಮಸ್ಯೆ ಆಗುತ್ತೆ. ಓಪನ್ ಬಸ್ಸಲ್ಲಿ ಹೋಗಬೇಕಾದಾಗ ಮೊದಲೇ ಕೆಲವರು ಅಭಿಮಾನಿಗಳು ತುಂಬ ಉದ್ರೇಕದಲ್ಲಿರ್ತಾರೆ. ಕೆಲವ್ರಿಗೇನೋ ಅವ್ರು ಕಾಣಿಸ್ಲಿಲ್ಲ, ಮಾಡಲಿಲ್ಲ ಅಂತೇಳಿ ಏನೋ ಒಂದು ಎಸೆಯೋದು, ಬಾಟ್ಲ್ ಎಸೆಯೋದು, ಏನೋ ಒಂದು ಮಾಡಿದ್ರು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಮುಜುಗರ ಆಗುತ್ತೆ, ಬೇಡ ಅಂತೇಳಿ ಅವರೇ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆಯೂ ಕೂಡ ವಿಧಾನಸೌಧದ ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೇ ಬಿಟ್ರು DK ಶಿವಕುಮಾರ್ ಅವರ ಒಂದು ಬಲವಂತಕ್ಕೆ. ಕಡೆಗೆ DK ಶಿವಕುಮಾರ್ ಅವರು ನಗರದ ಉಸ್ತುವಾರಿ ಸಚಿವರು ಬೇಡ ಅಲ್ವಾ, ಅವರೇ ಇದರ ಎಲ್ಲ ಜವಾಬ್ದಾರಿಯನ್ನು ಕೂಡ ನಾನು ವಹಿಸ್ಕೊಂತೀನಿ, ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿದರು. ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಹಿಂದೇಟನ್ನು ಹಾಕೋದು. ಆದರೂ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಇಷ್ಟೊಂದು ಬಲವಂತ ಮಾಡಿ ಹೇಳ್ತಿದ್ದಾರೆ ಅಂದಮೇಲೆ ಸುಮ್ಮನಿರೋಕ್ಕಾಗತ್ತಾ ಅವರು? ಇಷ್ಟನ ಕಷ್ಟನ ಮಾಡಲೇಬೇಕು. ಆ ಸ್ಟೇಜ್ ಮೇಲೆ ಪರ್ಮಿಷನ್ ಇದ್ದಿದ್ದೆ 25ರಿಂದ 30 ಜನ. ಆ ಸ್ಟೇಜ್ ಇದೆಯಲ್ಲ, ಒಂದು ಸ್ಟೇಜ್, ಅದು ಕೂಡ ಮೆಟ್ಲುಗಳ ಮೇಲೆ ಹಾಕ್ತಂಥ ಸ್ಟೇಜು, ಸಮನಾಗಿರುವಂಥ ನೆಲದ ಮೇಲೆ ಹಾಕಿರುವಂಥ ಸ್ಟೇಜ್ ಅಲ್ಲ ಅದು. ವಿಧಾನಸೌಧ ಮೆಟ್ಲುಗಳಿರುತ್ತಲ್ಲ, ಮೆಟ್ಲುಗಳ ಮೇಲೆ ಒಂದು ಸ್ಟೇಜನ್ನು ಮಾಡಿ ಸಮನಾಗಿರುವಂಥ ಸ್ಟೇಜ್ ಮಾಡಿರ್ತಾರೆ. ಅಲ್ಲಿ ರಾಜ್ಯಪಾಲರು ಬಂದಿದ್ರು, ಮುಖ್ಯಮಂತ್ರಿಗಳು ಬಂದಿದ್ರು, ಉಪಮುಖ್ಯಮಂತ್ರಿಗಳು ಬಂದಿದ್ರು, ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪ್ಲೇಯರ್ಸ್ಗಳು ಬಂದಿದ್ದಾರೆ. ಆ ಸ್ಟೇಜ್ನ ಭದ್ರತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಟೇಜ್ ಏನಾದ್ರು ಕಳಿಸಿ ಬಿತ್ತು ಅಂತಂದರೆ ಒಂದು ಮರ್ಯಾದೆ ಪ್ರಶ್ನೆ, ಇನ್ನೊಂದು ಪ್ರೋಟೋಕಾಲ್ ಉಲ್ಲಂಘನೆ, ಮತ್ತೊಂದು ಏನಾದ್ರೆ ಸುರಕ್ಷತೆ ಪ್ರಶ್ನೆ. ಹೀಗಾಗಿ ಅದರ ಮೇಲೆ 25-30 ಜನ ಮಾತ್ರ ಇರಬೇಕು ಅಂತ ಹೇಳಿ ಒಂದು ವಿಧಾನಸೌಧದ ಒಂದು ಏನು ಅದನ್ನ ನೋಡ್ಕೊಳ್ಳುವಂಥ ಒಂದು DPR ಏನಿದೆ, PWD ಇಲಾಖೆ ಏನಿದೆ, ಅವರೇ ಅದರ ಕಂಪ್ಲೀಟ್ ಒಂದು ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರು. ಅವ್ರು ಹೇಳಿದ್ರು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ. ಆದರೆ ನೀವು ನೋಡಿದ್ರಲ್ಲ, ಆ ಸ್ಟೇಜ್ ಮೇಲೆ ಬರೀ 25-30 ಜನ ಇದ್ರ, ಸುಮಾರು ಏನಿಲ್ಲ ಅಂದ್ರೂ 100 ಜನದ ಮೇಲೆ ಇದ್ರು. ಆಟಗಾರರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಮಂತ್ರಿಗಳು, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರೋ 100 ಜನಕ್ಕಿಂತ ಮೇಲಿದ್ರು. ಅಲ್ಲೊಂದು ಅನಾಹುತ ಆಗ್ಬೇಕು. ಅದೇನಾದ್ರು ಕೆಪಾಸಿಟಿ ವೆಯ್ಟನ್ನು ತಡೆಯೋಕ್ಕಾಗದೆ ಏನಾದ್ರು ಮುರಿದು ಬಿದ್ದಿದ್ರೆ ಅದೊಂದು ದೊಡ್ಡ ಅವಮಾನ ಆಗ್ತಾ ಇತ್ತು. ಅದೊಂದಷ್ಟು ಪ್ರಾಣ ಹಾನಿ ಆಗಲಿಲ್ಲ ಅಂದ್ರೂ ಕೂಡ ಒಂದಷ್ಟು ಪೆಟ್ಟಂತೂ ಆಗ್ತಾ ಇತ್ತು. ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಅಂತಾರಾಷ್ಟ್ರೀಯ ಆಟಗಾರರು ಇರುವಂಥ ಒಂದು ಸ್ಟೇಜ್ ಮುರಿದು ಬಿತ್ತು ಅಂತಂದ್ರೆ ಎಂಥ ಅವಮಾನ ಆಗ್ತಾ ಇತ್ತು. ಅದೆಲ್ಲ ಹೋಗಿ ಅದಾದ್ಮೇಲೆ ಆದಂಥ ಘಟನೆಗಳು, ಅದ್ರ ಬಗ್ಗೆ ನಾನೇನು ಮತ್ತೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ಇದು ಈಗ ಯಾವ ಕ್ರೆಡಿಟನ್ನು ತೆಗೆದುಕೊಳ್ಳೋಕ್ಕೆ ಹೋಯ್ತೋ, ದೊಡ್ಡ ಮಟ್ಟದ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಹೋದಂಥ ಕಾಂಗ್ರೆಸ್ ಸರ್ಕಾರಕ್ಕೆ, DK ಶಿವಕುಮಾರ್ ಅವ್ರಿಗೆ ದೊಡ್ಡ ಮಟ್ಟದ ಪೆಟ್ಟನ್ನು ಕೊಟ್ಟಿದೆ. ಇದು ಎಲ್ಲಿವರೆಗೂ ಅಂತಂದರೆ ಅವ್ರ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಬಂದಾಗಲೂ ಕೂಡ ಈ ಒಂದು ಮ್ಯಾಟರ್ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಓವರಾಲ್ ಆಗಿ ಮುಖ್ಯಮಂತ್ರಿ ಆಸೆ ಇತ್ತಂತ DK ಶಿವಕುಮಾರ್ ಅವ್ರಿಗೆ ಇದು ಒಂದು ಕಪ್ಪು ಚುಕ್ಕೆ. ಮುಖ್ಯಮಂತ್ರಿ ಆಗೇ ಇನ್ನೂ ನಾನೊಂದು 2.5-3 ವರ್ಷ ಮುಂದುವರಿತೀನಿ ಅನ್ನೋ ಆಸೆಯಲ್ಲಿರುವಂಥ ಸಮಾಜವಾದಿ ಹಿನ್ನೆಲೆ ಉಳ್ಳಂಥ ಸಿದ್ದರಾಮಯ್ಯವ್ರಿಗೂ ಕೂಡ ಇದು ದೊಡ್ಡ ಕಪ್ಪು ಚುಕ್ಕೆ. ನಮಸ್ಕಾರ.